ಯಾರೇ ಹೋರಾಡ್ಲಿ, ಕಾಕ್ರೋಚ್ಗಳು ಕೂಗಾಡ್ಲಿ, ಪ್ರಧಾನಿ ಮನೆ ಮುಂದೆ ಕಾಂಗ್ರೆಸ್ ಪ್ರತಿಭಟನೆ ಕೂಡ ಮಾಡಲಿ, ಆದರೆ ನರೇಂದ್ರ ಮೋದಿ ಜನಪ್ರಿಯತೆಗೆ ಭಂಗ ಇಲ್ಲ. ಅಂದ್ರೆ ಆ ಜನಪ್ರಿಯತೆ ಕಮ್ಮಿ ಮುಂಚೆ ಇದ್ದಷ್ಟು ಇಲ್ಲದೆ ಹೋದರೂ ಕೂಡ ತೆಗೆದು ಹಾಕೋಂಗಿಲ್ಲ. ಅಶ್ವವೇಗ ಸರ್ವೆಯಲ್ಲಿ ಆ ವಿಚಾರ ಗೊತ್ತಾಗಿದೆ. ಹಲವು ಆರೋಪಗಳ ಮಧ್ಯೆಯೂ ಮೋದಿಯೇ ಈಗ ಜನಪ್ರಿಯತೆಯಲ್ಲಿ ಮುಂದಿದ್ದಾರೆ. ಪ್ರಧಾನಿ ಮೋದಿಗೆ ಜೈ ಎಂದಿದೆ ಕರ್ನಾಟಕದ ಜನತೆ. ರಾಹುಲ್ ಗಾಂಧಿಗೆ ನಂಬರ್ 2ನೇ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಮತದಾರರು. ಇವತ್ತೇನಾದರೂ ಎಲೆಕ್ಷನ್ ನಡೆದ್ರೆ ಮೋದಿ ಬಗ್ಗೆನೇ ಒಲವು ಜಾಸ್ತಿ ಇದೆ. 35,000ಕ್ಕೂ ಹೆಚ್ಚು ಜನರಿಂದ ಪ್ರಧಾನಿ ಮೋದಿಗೆ ಜೈ ಎನ್ನಲಾಗಿದೆ. 50,000 ಜನರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಎಲೆಕ್ಷನ್ ನಡೆದ್ರೆ ಮೋದಿಗೆ ವೋಟ್, ಮೋದಿಗೆ ನಮ್ಮ ಮತ, ನಮ್ಮ ಒಲವು ಅಂತ ಹೇಳಿದ್ದಾರೆ. ಕಾಕ್ರೋಚ್ ಪಾರ್ಟಿಯನ್ನು ಸದ್ಯಕ್ಕೆ ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸಿಲ್ಲ ಜನ. ಇದು ನಿಮ್ಮ ಅಶ್ವವೇಗ ನಡೆಸಿರುವಂತಹ ಸರ್ವೆಯಲ್ಲಿ ಕಂಡು ಬಂದಂತಹ ಸ್ಫೋಟಕ ಮಾಹಿತಿ. ಓಕೆ, ನರೇಂದ್ರ ಮೋದಿ, ರಾಹುಲ್ ಗಾಂಧಿ, ಕಾಕ್ರೋಚ್ ಪಾರ್ಟಿ ಮತ್ತು ಯಾರೂ ಬೇಡ ಅನ್ನುವ ಒಂದು ಲಿಸ್ಟ್ ನನಗೆ ಕೊಟ್ಟಾಗ ಅದರಲ್ಲಿ ಆಯ್ಕೆ ಬಂದಿದ್ದು 65%. ವೆರಿ ಬಿಗ್ ನಂಬರ್. ನರೇಂದ್ರ ಮೋದಿಯವರ ಪಾಲಾಗತ್ತೆ. 27% ಮತಗಳು ರಾಹುಲ್ ಗಾಂಧಿಯವರ ಪರವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಒಂದು 4%. ಆಯ್ತು, ಏನೋ ಮಾಡ್ತಿದ್ದಾರೆ ಅಂತ 4% ಜನ ಕಾಕ್ರೋಚ್ ಪಾರ್ಟಿ ಪರವಾಗಿದ್ದಾರೆ. ಅಯ್ಯೋ ಇವ್ರು ಸಹವಾಸವೇ ಬೇಡ ರೀ, ನಮಗೆ ನಂಬಿಕೆನೇ ಇಲ್ಲ ಅಂತ ಅದರಲ್ಲಿ ಒಂದು 4% ಜನ ಇದ್ದಾರೆ. ದಿಸ್ ಈಸ್ ವಾಟ್ ದ ಪ್ರೆಸೆಂಟ್ ಸಿಚುವೇಶನ್. ಹೌದು, ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಬೇರೆ ಬೇರೆ ರೀತಿಯಾದಂಥ ರಾಜಕೀಯ ಬಣ್ಣ ಕೂಡ ಬಳಿಯಲಾಗ್ತಾ ಇದೆ. ಅದ್ಯಾವುದೂ ಕೂಡ ಅಲ್ಲುಗಳೆಯೋ ಹಾಗಿಲ್ಲ. ಹೌದು, ಆಗ್ತವೆ. ಈ ಹೋರಾಟದ ದಿಕ್ಕನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸುಮ್ಮನೆ ಬೇರೆಯವರ ಭುಜದ ಮೇಲೆ ಗನ್ನಿಟ್ಬಿಟ್ಟು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಶೂಟ್ ಮಾಡುವಂಥ ಅನೇಕ ಕ್ರಿಮಿಗಳನ್ನು ಕೂಡ ನಾವು ನೋಡ್ತೀವಿ. ದಟ್ ಇಸ್ ಪಾಲಿಟಿಕ್ಸ್, ಪ್ಯೂರ್ ಪಾಲಿಟಿಕ್ಸ್. ಹಿಂಗಿದೆ ಸದ್ಯದ ಸಮಾಚಾರ. ಇದಕ್ಕೆ ಪರವಾಗಿರೋರು, ವಿರೋಧಿಸುವವರು ಸಂಖ್ಯೆ ಜಾಸ್ತಿ ಇದೆ. ಅದೇನಾದರೂ ಇರಲಿ, ಈಗ ಈ ಹೋರಾಟವನ್ನು ಬೆಂಬಲಿಸುವವರು ಇದ್ದಾರೆ, ಈ ಹೋರಾಟವನ್ನು ತಿರಸ್ಕರಿಸುವವರು ಇದ್ದಾರೆ, ನ್ಯೂಟ್ರಲ್ ಆಗಿರೋರು ಕೂಡ ಇದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಸದ್ಯಕ್ಕೆ ಟೈಮ್ ಇದೆ, ನಾವು ಯಾಕೆ ಹೋರಾಟವನ್ನು ಮಾಡೋಣ, ನಾವು ನಮ್ಮ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅನ್ನುವರು ಇದ್ದಾರೆ. ಎಲ್ಲ ಕೆಟಗರಿಗಳು ಕೂಡ ಇದ್ದಾವೆ ರೀ. ದಟ್ ಇಸ್ ಡೆಮೋಕ್ರಸಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗುತ್ತೆ. ಆದರೆ ನಮ್ಮ ಈ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಿದಾಗ ಒಬ್ಬೊಬ್ರದ್ದು ಒಂದೊಂದು ಪ್ರಭಾವ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಐಡಿಯಾಲಜಿ ಇರುತ್ತೆ. ಆ ಐಡಿಯಾಲಜಿ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಬಿಟ್ಟರೆ ನಿಮ್ಮದು ಬೇರೆ ಏನೋ, ನಿಮ್ಮದು ಯಾವುದೋ ತಾತ ಮುತ್ತಾತನ ಕಾಲದಲ್ಲಿ ಆಗಿರೋ ಘಟನೆಗಳನ್ನು ತಂದುಬಿಟ್ಟು ಇಲ್ಲಿ ಚುಚ್ತಾ ಕೂರಬಾರ್ದು. ಪ್ರೆಸೆಂಟ್ ಏನು ಮಾಡಬೇಕಾಗಿದೆ ಅದನ್ನು ಮಾಡಬೇಕು. ಏನು ಬೇಕು ಬೇಡ, ಬರೀ ಯಾವುದೋ ಹಳೆದನ್ನು ತುಂಬಿಕೊಂಡು ಎಲ್ಲ ಹಿಸ್ಟ್ರಿಯಲ್ಲಿ ನೋಡಿದಾಗ ಇವ್ರದಿವು ಎಲ್ಲ ಐಡಿಯಾಲಜಿಗಳು ತಪ್ಪು ಇದ್ದಾವೆ, ಸರಿ ಇದ್ದಾವೆ ರೀ, ಅದನ್ನು ತೊಗೊಂಡು ಈಗ ಏನು ಮಾಡ್ತೀರಾ? ಈಗ ಬೇಕಾಗಿರೋದು ನಮ್ಮ ಜನಕ್ಕೆ ಏನು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನೀವು ಯಾವ ಸೀಮೆ ಪೊಲಿಟಿಷಿಯನ್ಸ್ ಹೇಳಿ? ಅದಕ್ಕೆ ಪೊಲಿಟಿಷಿಯನ್ಸ್ ಬೇಡ. ಇವತ್ತಿನ ಬಹುತೇಕ ವಿದ್ಯಾರ್ಥಿನಿಯರು ಕೇಳೋದೇನು? ನಮ್ಗೆ ಸುಂದರ ಆಡಳಿತ ನಡೆಸುವಂಥ ಒಂದಿಷ್ಟು ಕಾರ್ಮಿಕರು ಬೇಕ್ರಿ ರೀ. ಬರೀ ಡೈಲ್ಯೂಟ್ ಮಾಡೋದು, ನಿಮ್ದು ಯಾವುದೋ ಸಿದ್ಧಾಂತ ಅಂತೇಳಿ ಹೀರೋ ಥರ ಪೋಸ್ ಕೊಟ್ಟು ಏನೋ ಒಂದು ಮಾತಾಡೋದು ಬೇಕಾ? ಇವೆಲ್ಲ ಆಯಿತು. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಇಸ್ ಇಟ್ ರೈಟ್ ವೇ ಟು ಗೆಟ್ ದ ಫ್ರೂಟ್ಸ್? ಇದು ಸರಿಯಾದ ದಾರಿನಾ? ನೀವು ಮಾಡ್ತಾ ಇರೋ ಹೋರಾಟಕ್ಕೆ ಸರಿಯಾದಂಥ ಪ್ರತಿಫಲ ಸಿಗೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದೀವಾ? ಇವರೊಂದು ಹೋರಾಟ ಮಾಡಿದ್ರೆ ಅಲ್ಲೊಂದು ಮತ್ತೊಂದು ಏನೋ ಬೆಂಕಿ ಹಚ್ಚೋ ಕೆಲಸ ಆಗ್ತಾ ಇರುತ್ತೆ. ಇದೇ ಆದರೆ ಏನು ನಾವು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದೀವಾ? ಇದೇನು ಸ್ವಾತಂತ್ರ್ಯ ಸಂಗ್ರಾಮನಾ? ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಯಾವ ಬಾಯಲ್ಲಿ ಹೇಳ್ಬೇಕು ಹೇಳಿ? ಇದನ್ನೆಲ್ಲ ನೋಡಿದಾಗ ಸಿಕ್ಕಿದೆ. ಯಾವುದಕ್ಕೆ? ಅವ್ರಿಗೆ ಬೇಕಾಬಿಟ್ಟು ಮಾತಾಡೋಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನೋಡಿ. ಮನುಷ್ಯತ್ವ ಅನ್ನೋದು ಮರ್ತು ಬಿಟ್ಟು ನೀವು ನಂಬ್ಕೊಂಡ್ರು ಐಡಿಯಾಲಜಿ ಮಾತ್ರ ಸರಿ ಅಂತ. ಕ್ಯಾ ಸಾಬ್? ಎಸ್, ಇದು ಈ ಡೆಲ್ಲಿಯಲ್ಲಿ ನಡೀತಾ ಇರುವಂಥ ಒಂದು ಪ್ರತಿಭಟನೆ ದೇಶದಾದ್ಯಂತ ದೊಡ್ಡ ಕಿಚ್ಚನ್ನು ಹೊತ್ತಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಅವರಿಗೆ ನಿಜಕ್ಕೂ ಕೂಡ ಮೌಲ್ಯಾಧಾರಿತ ರಾಜಕಾರಣಿಗಳಾಗಿದ್ದರೆ ಇಷ್ಟೆಲ್ಲ ಹೇಳಿಸ್ಕೊಳ್ಳಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಚಕಾರ ಎತ್ತಿಲ್ಲ ಇಲ್ಲಿವರೆಗೂ ಕೂಡ. ಅವ್ರು ಯಾವುದೋ ಸೆಲ್ಫ್ ವಿಡಿಯೋ ಮಾಡಿದ್ರಲ್ಲ, ಅದರಲ್ಲಿ ಏನು ಹೇಳಿದ್ದಾರೆ? ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ.
ಹೌದು ನಮ್ಮಿಂದ ತಪ್ಪಾಯಿತು ಅನ್ನೋದ್ರ ಬಗ್ಗೆ ಏನೂ ಹೇಳಿಲ್ಲ, ಅಥವಾ ರಾಜೀನಾಮೆ ಕೊಡ್ತಾರಾ ಕೊಡಲ್ವ ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಬರೀ ಇದರಲ್ಲಿ ಎಲ್ಲರೂ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರ ರಾಜಕಾರಣದ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಿದೆ ಗೊತ್ತಿಲ್ಲ. ಐ ಡೋಂಟ್ ನೋ ಎಟ್ ಆಲ್. ನಂಗೆ ಅದು ಬೇಕಾಗೂ ಇಲ್ಲ. ಜನರ ಪರವಾಗಿ ಏನಾದರೂ ಮಾಡ್ತೀರಾ ನೀವು? ಏನು ಆಶ್ವಾಸನೆ ಕೊಟ್ಟು ಹೋಗಿರ್ತೀರಾ? ಅದು ಆಗ್ತಾ ಇದೆಯಾ? ಅದನ್ನು ಟ್ರ್ಯಾಕ್ ರೆಕಾರ್ಡ್ ಮಾಡೋದು ಯಾರ್ರೀ? ಸುಮ್ಮನೆ ಚುನಾವಣೆ ಹತ್ತಿರ ಬಂದಾಗ ನಿಮ್ಮದೇ ಆದಂಥ ಕೆಟ್ಟ ಕೆಟ್ಟ ಸ್ಟ್ರಾಟಜಿಗಳನ್ನು ಮಾಡ್ಕೊಂಡು ವಿನ್ ಆಗ್ತಾ ಇದ್ದೀರಾ ಬಿಟ್ಟರೆ ಬೇರೆ ಏನಿಲ್ಲ.